said she was in a crosswalk. There's a witness that says no, she wasn't, but that witness could be different because I don't think she was thrown 40 feet either. I think she went up on the hood, hit the windshield, then when he hit the brakes, flew off the car. But she is dead. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಇವತ್ತಿನ ಕ್ರೈಮ್ ಕಾರ್ನರ್ನಲ್ಲಿ ನಾನು ಹೇಳೋದಕ್ಕೆ ಹೊರಟಿರುವ ಸ್ಟೋರಿ ಯಾವುದು ಅಂದರೆ, ಭಾರತೀಯ ವಿದ್ಯಾರ್ಥಿನಿ ಅಮೆರಿಕದಲ್ಲಿ ಅಪಘಾತಕ್ಕೀಡಾಗಿ ಮೃತಪಟ್ಟ ಸುದ್ದಿಗೆ ಸಂಬಂಧಪಟ್ಟ ವಿಚಾರ. ಈ ಒಂದು ಅಪಘಾತದ ಸ್ಟೋರಿ ಜಾಗತಿಕವಾಗಿ ಭಾರಿ ಸುದ್ದಿ ಆಗ್ತಾ ಇದೆ. ಮನುಷ್ಯ ಮಾನವೀಯತೆ ಕಳೆದುಕೊಂಡಾಗ, ಮನುಷ್ಯನೇ ಇನ್ನೊಂದು ಜೀವಿಯ ಜೀವಕ್ಕೆ ಬೆಲೆಯೇ ಇಲ್ಲದ ರೀತಿಯಲ್ಲಿ ವರ್ತಿಸಿದಾಗ ಏನೆಲ್ಲ ಆಗುತ್ತೆ ಅನ್ನೋ ಮಹತ್ವದ ವಿಚಾರವನ್ನ ಈ ಸ್ಟೋರಿಯಲ್ಲಿ ನೋಡೋಣ. ಈ ಮಹತ್ವದ ಸ್ಟೋರಿಗೆ ಪ್ರವೇಶ ಪಡೆಯೋದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿ. She was in a crosswalk. There's a witness that says no, she wasn't, but that witness could be different because I don't think she was thrown 40 feet either. I think she went up on the hood, hit the windshield, then when he hit the brakes, flew off the car. But she is dead. ಜಾಹ್ನವಿ ಕುಂದುಲಾ ಭಾರತದ ಆಂಧ್ರ ಪ್ರದೇಶದ ಮೂಲದವರು. 26 ವರ್ಷದ ಜಾಹ್ನವಿ ತನ್ನ ಪದವಿ ಪೂರ್ವ ಅಧ್ಯಯನವನ್ನ ಪೂರ್ಣ ಮಾಡಿರ್ತಾರೆ. ಅನಂತರ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕದ ಈಶಾನ್ಯ ವಿಶ್ವವಿದ್ಯಾಲಯದ ಸಿಯಾಟಲ್ನಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ಪಡಿತಾ ಇರ್ತಾರೆ. ಜನವರಿ 23, 2023 ಸಂಜೆ ಡೆಕ್ಸ್ಟರ್ ಅವೆನ್ಯೂ ನಾರ್ತ್ನಲ್ಲಿ ಇರುವಂತಹ ಕ್ರಾಸ್ ವಾಕ್ನಲ್ಲಿ ಜಾಹ್ನವಿ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಸಿಯಾಟಲ್ ಪೊಲೀಸ್ ಇಲಾಖೆಯ ಅಧಿಕಾರಿ ಕೆವಿನ್ ಡೇವ್ ಅನ್ನೋ ಒಬ್ಬ ಪೊಲೀಸ್ ಅಧಿಕಾರಿ ಕಾರನ್ನ ಚಾಲನೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ವಾಹನ ವಿದ್ಯಾರ್ಥಿಯ ಮೇಲೆ ಹರಿದು ಬರುತ್ತೆ. ಈ ಅಪಘಾತದಿಂದ ಜಾಹ್ನವಿ ಸ್ಥಳದಲ್ಲೇ ಮೃತಪಡ್ತಾರೆ. ಈ ಅಪಘಾತವನ್ನ ಅಮೆರಿಕ ಸರ್ಕಾರ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಯಾಕಂದ್ರೆ ಅಪಘಾತವನ್ನ ಯಾರು ತಾನೇ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ, ಅದೊಂದು ಆಕ್ಸಿಡೆಂಟ್ ಹೇಳಿ ಸುಮ್ಮನಾಗ್ತಾರೆ. ಇದಾದ ನಂತರ ಅಪಘಾತವೆಸಗಿದ ಪೊಲೀಸ್ ಅಧಿಕಾರಿ ಆ ಕಾರಲ್ಲಿ ಮಾತನಾಡುವಂತ ಮಾತುಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಅವ್ರು ಏನ್ ಮಾತಾಡ್ತಾನೆ, ಆ ಪೊಲೀಸ್ ಅಧಿಕಾರಿ ತಾನೇ ಡ್ರೈವ್ ಮಾಡ್ಕೊಂಡು ಆ ವಿದ್ಯಾರ್ಥಿಯ ಮೇಲೆ ಕಾರನ್ನ ಹರಿಸಿ ಆ ಸಂದರ್ಭದಲ್ಲಿ ಮಾತಾಡ್ತಾನೆ, ಅವಳೊಬ್ಳು ಹುಡುಗಿ ಸತ್ರ ಏನಾಯ್ತು, $11,000 ಕೊಟ್ರೆ ಮುಗಿದೋಯ್ತು. ಅಂದ್ರೆ $11,000 ಅಂದ್ರೆ ನಮ್ಮ ಇಂಡಿಯನ್ ರುಪಿ ಲೆಕ್ಕದಲ್ಲಿ 9,91,000 ಹಣ. ಅಷ್ಟು ಪರಿಹಾರ ಕೊಟ್ರೆ ಮುಗಿದೋಯ್ತು. 26 ವರ್ಷದ ಹುಡುಗಿ ಸತ್ತೋದ್ರೆ ನಾವೇ ಕಷ್ಟ ತಲೆ ಕೆಡಿಸ್ಕೋಬೇಕು ಅನ್ನೋ ಅರ್ಥದಲ್ಲಿ ತುಂಬಾ ಲಘುವಾಗಿ ಅವಳ ಬೆಲೆ ಇಷ್ಟು, $11,000 ಕೊಟ್ಬಿಟ್ರೆ ಮುಗೀತು ಅನ್ನೋ ಹಾಸ್ಯದ ರೂಪದಲ್ಲಿ ಮಾತಾಡ್ತಾನೆ. ಈ ದುರಹಂಕಾರಿ ಪೊಲೀಸ್ ಅಧಿಕಾರಿ ಆಡಿದಂತ ಮಾತುಗಳು ಅದೇ ಕಾರಲ್ಲಿ ಪಕ್ಕದಲ್ಲಿ ಕುಳಿತಿದ್ದಂತ ಮತ್ತೊಬ್ಬ ಪೊಲೀಸ್ ಅಧಿಕಾರಿಯ ಬಾಡಿ ರೆಕಾರ್ಡ್ನಲ್ಲಿ ರೆಕಾರ್ಡ್ ಆಗಿರುತ್ತವೆ ಅನ್ನುವಂಥದ್ದು. ಈ ಆಡಿಯೋ ನೇರವಾಗಿ ಕಂಟ್ರೋಲ್ ರೂಮ್ಗೆ ತಲುಪತ್ತೆ. ಅವನಿಗೆ ಗೊತ್ತಿತ್ತೋ ಗೊತ್ತಿಲ್ವೋ, ಆದ್ರೆ ಆ ಒಂದು ಅಪಘಾತವನ್ನ ತುಂಬಾ ಸಿಲ್ಲಿಯಾಗಿ ಲಘುವಾಗಿ ಮಾತಾಡ್ತಾನೆ. ಅವನೇ ಡ್ರೈವ್ ಮಾಡಿ ಆ ವಿದ್ಯಾರ್ಥಿಯ ಮೇಲೆ ಕಾರನ್ನ ಹರಿಸಿರ್ತಾನೆ. ಪಕ್ಕದಲ್ಲಿರುವಂತ ಮತ್ತೊಬ್ಬ ಪೊಲೀಸ್ ಅಧಿಕಾರಿಯ ಬಾಡಿ ವಾರ್ನ್ ಕ್ಯಾಮ್ರಾ ಇರುತ್ತೆ, ಅದ್ರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದು ಕಂಟ್ರೋಲ್ ರೂಮ್ಗೆ ತಲುಪಿರುತ್ತೆ. She was in a crosswalk. There's a witness that says no, she wasn't, but that witness could be different because I don't think she was thrown 40 feet either. I think she went up on the hood, hit the windshield, then when he hit the brakes, flew off the car. But she is dead. ನೋಡಿ, ಒಂದು ಜೀವ ಇವರ ಪಾಲಿಗೆ ಸಿಲ್ಲಿ ವಿಚಾರ ಆಗಿರುತ್ತೆ. 26 ವರ್ಷದ ಯುವತಿ ಹೋದ್ಲು ಅನ್ನೋ ಅರ್ಥದಲ್ಲಿ ತುಂಬಾ ತಮಾಷೆಯಾಗಿ ಮಾತಾಡ್ತಾರೆ. ಕೊನೆಗೆ ಈ ವಿಚಾರ ಎಲ್ಲೆಡೆ ತಲುಪಿ ಸಾಕಷ್ಟು ಸುದ್ದಿ ಮತ್ತು ಚರ್ಚೆಗೆ ಕಾರಣ ಆಗುತ್ತೆ. ಈ ವಿದ್ಯಾರ್ಥಿನಿಗೆ ನ್ಯಾಯ ಸಿಗಬೇಕು ಅಂತೇಳಿ ದೊಡ್ಡ ದೊಡ್ಡ ಹೋರಾಟಗಳು ನಡೀತವೆ. ಅಮೆರಿಕದ ಪೊಲೀಸರು ವಿದ್ಯಾರ್ಥಿ ಜೀವಕ್ಕೆ ಬೆಲೆನೇ ಕೊಡ್ತಾ ಇಲ್ವಾ, ಒಂದು ಜೀವಕ್ಕೆ ಬೆಲೆನೇ ಇಲ್ವಾ, ಇವರೆಲ್ಲ ಮನುಷ್ಯರ ಅಂತೇಳಿ ವಿಶ್ವದಾದ್ಯಂತ ದೊಡ್ಡ ಖಂಡನೆ, ಆಕ್ರೋಶ ವ್ಯಕ್ತ ಆಗತ್ತೆ. ಇಷ್ಟೆಲ್ಲ ಆಗಿ 3 ವರ್ಷದ ನಂತರ ಅಮೆರಿಕ ಸರ್ಕಾರಕ್ಕೆ ಮನವರಿಕೆ ಆಗಿ ಆ ಪೊಲೀಸ್ ಅಧಿಕಾರಿಯನ್ನ ಕೆಲಸದಿಂದ ವಜಾ ಮಾಡ್ತಾರೆ. ಜೊತೆಗೆ ಈ ಒಂದು ಅಪಘಾತದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನ ವಿರುದ್ಧ ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಳ್ತಾರೆ. ಈಗ ಅಮೆರಿಕ ಸರ್ಕಾರ ಈ ಅಪಘಾತದಲ್ಲಿ ಮೃತಪಟ್ಟ ಭಾರತೀಯ ವಿದ್ಯಾರ್ಥಿನಿ ಕುಟುಂಬಕ್ಕೆ ಬರೋಬ್ಬರಿ 262 ಕೋಟಿ ಪರಿಹಾರವನ್ನ ಕೊಟ್ಟಿದೆ. ಸ್ನೇಹಿತರೆ, ಪರಿಹಾರ ಕೊಟ್ಟಿದ್ದು ತುಂಬಾ ಒಳ್ಳೆಯದೆ.
ಮನುಷ್ಯರಾದ ಮೇಲೆ ನಾವೆಲ್ಲ ಮಾನವೀಯತೆಯನ್ನು ಇಟ್ಕೊಳ್ಬೇಕಾಗಿದೆ. ನಾನು ಪೊಲೀಸ್ ಅಧಿಕಾರಿ ಆದ್ರೇನು, ಯಾವನಾದ್ರೇನು, ಮತ್ತೊಂದು ಜೀವ ಹೋದಾಗ ಅದು ಆಕಸ್ಮಿಕವೋ ಅದು ಉದ್ದೇಶಪೂರ್ವಕವೋ ಅನ್ನೋದು ಇಲ್ಲಿ ಮುಖ್ಯ ಆಗಲ್ಲ, ತನಿಖೆ ನಂತರ ಗೊತ್ತಾಗತ್ತೆ. ಆದರೆ ಆ ಒಂದು ವಿದ್ಯಾರ್ಥಿನಿ ಜೀವಕ್ಕೆ ಬೆಲೆ ಕೊಡದೆ ಲಘುವಾಗಿ ಮಾತಾಡಿದ್ನಲ್ಲ, ಅಲ್ಲಿ ಮಾನವೀಯತೆ ಸತ್ತೋಗಿತ್ತು. ಅಂತಿಮವಾಗಿ ಅಮೆರಿಕ ಸರ್ಕಾರ 262 ಕೋಟಿಯನ್ನು ಕೊಟ್ಟರು, ತುಂಬ ಒಳ್ಳೆಯದು. ಅಂತಿಮವಾಗಿ ನಾವು ಇದರಿಂದ ಅರ್ಥ ಆಗೋದೇನೆಂದರೆ ಮಾನವೀಯತೆ, ಮನುಷ್ಯರಾದ ಮೇಲೆ ನಾವು ಮಾನವೀಯತೆಯನ್ನು ಇಟ್ಕೊಳ್ಬೇಕು, ಮನುಷ್ಯತ್ವವನ್ನು ಕಾಪಾಡ್ಕೊಳ್ಬೇಕು. ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.